ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಪ್ರತಿಯೊಂದು ಹುಡುಗಿಗೂ ಯೂಸ್ಫುಲ್ ಆಗಿದೆ. ಯಾಕಂದರೆ ನಾನು ಇವತ್ತು ನಿಮಗೆ ನೀವೇ ಹೇಗೆ ಐಬ್ರೋನ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮತ್ತು ಯಾಕೆ ಟೈಮ್ ವೇಸ್ಟ್ ಮಾಡೋದು, ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಐಬ್ರೋ ಮಾಡೋಕ್ಕೂ ಮುಂಚೆ ನಮಗೆ ಅದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಥ್ರೆಡ್. ಸೊ ನಾನು ಥ್ರೆಡ್ಡಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡೋದ್ರಿಂದ ಈ ಥ್ರೆಡ್ ತುಂಬ ಇಂಪಾರ್ಟೆಂಟ್. ಇದು ಸಪ್ರೇಟ್ ಐಬ್ರೋ ಮಾಡೋದಕ್ಕಂತಲೇ ಸಿಗತ್ತೆ. ಇದು ಯಾವುದೇ ಫ್ಯಾನ್ಸಿ ಸ್ಟೋರಲ್ಲಿ ನೀವು ಹೋಗಿ ಕೇಳಿದ್ರೂ ಸಿಗತ್ತೆ. ಅದನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ರೀಲ್ ದಾರ ಕೂಡ ಯೂಸ್ ಮಾಡ್ಬೋದು. ಆದರೆ ಅದು ಮಾಡುವಾಗ ನಿಮ್ಮ ಕೈಗೆ ಪೇನ್ ಆಗುತ್ತೆ, ಬಟ್ ಇದು ಅಷ್ಟೊಂದು ಪೇನ್ ಆಗಲ್ಲ. ಸೊ ನೀವು ಇದು ಥ್ರೆಡ್ಡನ್ನು ಪರ್ಚೇಸ್ ಮಾಡಿ, ಇದು ಅಷ್ಟೊಂದು ಏನು ಕಾಸ್ಟ್ಲಿ ಇಲ್ಲ. ಅದಾದಮೇಲೆ ನಮಗೆ ಈ ಥರ ಒಂದು ಟೇಪ್ ಬೇಕು. ನೀವು ಯಾವುದೇ ಸೆಲೋ ಟೇಪ್ನ ಯೂಸ್ ಮಾಡ್ಬೋದು. ಮತ್ತು ನಾನು ಈ ಥರ ಒಂದು ಬ್ರಷ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಇಲ್ಲ ಅಂತ ಅಂದರೆ ಯೂಶ್ವಲಿ ಐಬ್ರೋ ಪೆನ್ಸಿಲ್ ಮುಂದ್ಗಡೆ ಈ ಥರ ಕೋಮ್ ಕೊಟ್ಟಿರ್ತಾರಲ್ವ, ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಒಂದು ಪ್ಲಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಎಷ್ಟೇ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಐಬ್ರೋನ ಮಾಡ್ಬೋದು. ಅದ್ರ ಜೊತೆಗೆ ನಮಗೆ ಒಂದು ಸ್ಮಾಲ್ ಮಿರರ್ ಕೂಡ ಬೇಕು. ಫಸ್ಟ್ ನಾವು ಯಾವ ಥರ ದಾರ ತಗೋಬೇಕು, ಯಾವ ಥರ ಅದನ್ನು ಹಿಡ್ಕೋಬೇಕು, ಮತ್ತು ಎಷ್ಟು ದಾರ ಬೇಕು ಅಂತ ತಿಳ್ಕೊಳ್ಳೋಣ. ನೋಡಿ, ನಿಮ್ಮ ಕೈಯಿಂದ ನಾನು ಇದು ಏನು ಫಿಂಗರ್ ಇದೆ ಅಲ್ಲ, ಈ ಥರ ಸ್ವಲ್ಪ ತಿರುಗಿಸಿದ್ದೀನಿ. ಓಕೆನಾ, 1 2 ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ. ಓಕೆನಾ, ನೋಡಿ ಇಷ್ಟು ಸೈಜ್ನ ನಾನು ದಾರಾನ ತೊಗೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡಿದ್ದೀನಿ. ಓಕೆನಾ, ಇದು ಎರಡು ಎಂಡ್ ಏನಿದೆ ಅಲ್ವಾ, ಇದನ್ನು ಈ ಥರ ಟೈ ಮಾಡಬೇಕು. ಓಕೆ, ಈ ಥರ ಗಂಟು ಹಾಕಿದ್ದೀನಿ. ಇವಾಗ ನಿಮಗೆ ಎಷ್ಟು ದಾರ ಬೇಕು ಅಂತ ತೋರಿಸ್ಕೊಟ್ಟೆ. ಅದನ್ನು ಯಾವ ಥರ ಹಿಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಇದೇನು ಥ್ರೆಡ್ ಇದೆ ಇದನ್ನು ಈ ಥರ ಹೋಲ್ಡ್ ಮಾಡಿ, ಒನ್ ಸೈಡ್ ಮಾತ್ರ 8 ಟೈಮ್ಸ್ ಟರ್ನ್ ಮಾಡಿ. ಓಕೆನಾ, ಕಮ್ ಲೆಟ್ ಸ್ಟಾರ್ಟ್. 1 2 3 4 5 6 7 8. ಓಕೆ, ಇವಾಗ ಇದು ರೆಡಿ ಇದೆ. ಪ್ಲೀಸ್ ಇಗ್ನೋರ್ ಬ್ಯಾಕ್ಗ್ರೌಂಡ್ ನಾಯ್ಸ್, ಅದು ನಾನು ಏನು ಮಾಡೋದಕ್ಕಾಗ್ತಿಲ್ಲ. ಓಕೆ, ಈ ಥರ ಹೋಲ್ಡ್ ಇವಾಗ 8 ಟೈಮ್ಸ್ ನಾವು ಟರ್ನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಯು ಶುಡ್ ಲರ್ನ್ ಡೂಯಿಂಗ್ ದಿಸ್. ಆಯಿತಾ? ಅಂದರೆ ನೀವು ಈ ಥರ ಆಗಬೇಕು. ಓಕೆ, ಈ ಥರ ಇನ್ ಬಿಟ್ವೀನ್ ಎರಡು ಕೈ ಮಧ್ಯೆ ಇಟ್ಕೊಂಡ್ಬಿಟ್ಟು ಇಲ್ಲಿ 2 ಫಿಂಗರ್ಸ್ ಈ ಥರ ಗ್ರಿಪ್ ಕೊಟ್ಟಿದ್ದೀನಿ, ಇಲ್ಲಿ 2 ಫಿಂಗರ್ಸ್ ಈ ಥರ ಗ್ರಿಪ್ ಕೊಟ್ಟಿದ್ದೀನಿ. ಇನ್ನು ಇವು 3 ಫಿಂಗರ್ಸ್ ಏನಿದೆ ಅಲ್ಲ, ಇದು ಗ್ರಿಪ್ಪಿಗೆ ಇವು 3 ಫಿಂಗರ್ಸ್ ಪುಷ್ ಮಾಡೋದಕ್ಕೆ. ಓಕೆ, ಇವು ನೋಡಿ ಈ ಥರ ಗ್ರಿಪ್ ಹೋಲ್ಡ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು 3 ಫಿಂಗರ್ಸಿಂದ ನಾನು ಈ ಥರ ಪುಷ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹೇರ್ ಗ್ರೋತ್ ಯಾವ ಸೈಡ್ ಇರುತ್ತೆ ಅದರ ಅಪೋಸಿಟ್ ನೀವು ಈ ಥರ ಪುಷ್ ಮಾಡಿದರೆ ನಿಮ್ಮ ಹೇರ್ ಕಟ್ ಆಗುತ್ತೆ. ನಿಮ್ಮದು ಇಲ್ಲಿ ಕೂದಲು ಏನಿರುತ್ತಲ್ಲ ಇದ್ರ ಮಧ್ಯ ಬರಬೇಕು. ಆಯಿತಾ? ನಿಮ್ಮ ಕೂದಲು ಈ ಥರ ಮಧ್ಯ ಬಂದುಬಿಟ್ಟು ಈ ಥರ ಪುಷ್ ಮಾಡಬೇಕು, ಅಂದರೆ ನಿಮ್ಮದು ಹೇರ್ ಕಟ್ ಆಗುತ್ತೆ. ಈ ಸೈಡ್ ಮಾಡುವಾಗ ಈ ಸೈಡಿಂದ ಪುಷ್ ಮಾಡಬೇಕು. ಅಂದರೆ ಹೇರ್ ಗ್ರೋತ್ ಯಾವ ಥರ ಇರುತ್ತೆ, ಈ ಸೈಡ್ ಇರುತ್ತಲ್ಲ, ಸೊ ಇಲ್ಲಿ ಮಧ್ಯಕ್ಕೆ ಹಾಕಿಬಿಟ್ಟು ಈ ಥರ ಪುಷ್ ಮಾಡಿದ್ರೆ ನಿಮ್ಮ ಹೇರ್ ಕಟ್ ಆಗುತ್ತೆ. ಸೊ ಇದನ್ನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಇದು ನಿಮಗೆ ಮಾಡೋದಕ್ಕೆ ಬಂತು ಅಂದರೆ ಇನ್ ಬಿಟ್ವೀನ್ ನಿಮಗೆ ಹೇರ್ ಇಟ್ಬಿಟ್ಟು ಯಾವ ಥರ ಅದು ಕಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಯಿತು ಅಂದರೆ ನೀವು ಡೆಫಿನೆಟ್ಲಿ ಐಬ್ರೋನ ಪರ್ಫೆಕ್ಟಾಗಿ ಮಾಡ್ಕೋಬೋದು. ನನ್ನ ಸಜೆಷನ್ ಏನು ಅಂದರೆ, ನೀವು ಫಸ್ಟ್ ಟೈಮ್ ಐಬ್ರೋ ಮಾಡ್ಕೊಳ್ತಾ ಇದ್ದರೆ, ಥ್ರೆಡ್ಡಿಂಗ್ ಮಾಡ್ಕೊಳ್ತಾ ಇದ್ದರೆ, ಪ್ಲೀಸ್ ಟ್ರೈ ಇಟ್ ಆನ್ ಯುವರ್ ಅಪ್ಪರ್ ಲಿಪ್ ಅಥವಾ ನಿಮ್ಮ ಲೆಗ್ ಮೇಲೆ, ನಿಮ್ಮ ಹ್ಯಾಂಡ್ ಮೇಲೆ ಈ ಥರ ಎಲ್ಲ ಟ್ರೈ ಮಾಡಿ. ಯೂಶ್ವಲಿ ನೀವು ಈ ಥರ ಇಲ್ಲಿ ಏನು ಇರಲ್ಲ, ಶೇಪ್ ಎಲ್ಲ ಕೊಡೋ ಅವಶ್ಯಕತೆ ಇರಲ್ಲ. ಸೊ ಯು ಕ್ಯಾನ್ ಜಸ್ಟ್ ಸಿ ಇನ್ ಮಿರರ್ ಆ್ಯಂಡ್ ಯು ಕ್ಯಾನ್ ಪ್ರಾಕ್ಟೀಸ್ ಡೂಯಿಂಗ್ ಇಟ್. ಚಿಕ್ಕ ಕೂದಲೆಲ್ಲ ಬಂದಿರುತ್ತೆ. ಇವಾಗ ನೀವು ಆಲ್ರೆಡಿ ಹೊರಗಡೆ ಎಲ್ಲ ಮಾಡಿಸಿರ್ತೀರಲ್ಲ, ಚಿಕ್ಕ ಕೂದಲು ಬಂದಿರುತ್ತೆ. ಸೊ ನೀವು ಫಸ್ಟು ನಿಮ್ಮ ಅಪ್ಪರ್ ಲಿಪ್ ಮೇಲೆ ಟ್ರೈ ಮಾಡಿ. ನಿಮಗೆ ಒನ್ಸ್ ಅದು ಕೂದಲು ಯಾವ ಥರ ಹಿಡಿಬೇಕು, ಯಾವ ಥರ ಇದನ್ನು ಥ್ರೆಡ್ನ ಹೋಲ್ಡ್ ಮಾಡಿ ಕಟ್ಟೆಲ್ಲ ಮಾಡಬೇಕು ಅಂತ ಗೊತ್ತಾದರೆ ನೀವು ಐಬ್ರೋನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾನು ಯಾವ ಥರ ಶೇಪ್ ಕೊಟ್ಕೊತೀನಿ ಅಂತ ಎಲ್ಲ ಇವಾಗ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ,
ಇವಾಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಏನು ಕೋಂಬ್ ಇದೆ ಅಲ್ಲ, ಈ ಕೋಂಬಿಂದ ಈ ಥರ ನೀಟಾಗಿ ಮೇಲ್ಗಡೆ ಬಾಚ್ಕೊಳ್ತಾ ಇದ್ದೀನಿ. ಈ ಥರ ಅಪ್ವರ್ಡ್ ಡೈರೆಕ್ಷನಲ್ಲಿ ಬಾಚ್ಕೊಳ್ತಾ ಇದ್ದೀನಿ. ಈ ಥರ ಆದಮೇಲೆ ಇದು ಸೀಸರಿಂದ ಇದು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ತೀನಿ. ಜಾಸ್ತಿ ಕಟ್ ಮಾಡಲ್ಲ, ಜಸ್ಟ್ ಏನು ಈ ಥರ ಔಟ್ಸೈಡ್ ಬಂದಿದೆ ಅದನ್ನು ಮಾತ್ರ ಕಟ್ ಮಾಡ್ತೀನಿ. ಯೂಶಲಿ ತಳಗಡೆ ಹೇರ್ನ ಕಟ್ ಮಾಡುವಾಗ ತುಂಬ ಪೇನ್ ಆಗುತ್ತೆ. ಆ ಥ್ರೆಡ್ಡಿಂದ ಪುಲ್ ಮಾಡುವಾಗ ತುಂಬ ಪೇನ್ ಆಗುತ್ತೆ. ಸೊ ನಮಗೆ ಈ ಥರ ನಾವು ಬೇರೆಯವ್ರ ಹತ್ರ ಮಾಡಿಸುವಾಗ ಈ ಥರ ಹೋಲ್ಡ್ ಮಾಡಿ ಮಾಡ್ತೀವಿ ಅಲ್ವಾ. ಸೊ ನಾವೇ ಮಾಡುವಾಗ ಅದು ಮಾಡೋಕ್ಕಾಗಲ್ಲ ಅಂತ ನಾನು ಈ ಥರ ಟೇಪ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಥರದಂಥ ಸೆಲೋ ಟೇಪ್ನ ಯೂಸ್ ಮಾಡ್ಬೋದು. ಇದು ಜಾಸ್ತಿ ಗ್ಲೂ ಇದ್ದರೆ ಜಸ್ಟ್ ನೀವು ಈ ಥರ ಕೈ ಮೇಲೆ ಹಚ್ಬಿಟ್ಟು ಈ ಥರ ರಿಮೂವ್ ಮಾಡಿ, ಸೊ ದಟ್ ಅದು ಗ್ಲೂ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಐ ಲ್ಯಾಶಸ್ ಎಲ್ಲ ಇದಕ್ಕೆ ಅಂಟ್ಕೊಂಡು ಬಂದುಬಿಡತ್ತೆ. ನೋಡಿ ಇವಾಗ ಒಂದು ಗ್ರಿಪ್ ಸಿಗತ್ತೆ ನನಗೆ ಇಲ್ಲಿ ಮಾಡೋದಕ್ಕೆ. ಇನ್ನೊಂದು ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ. ಇದು ಚಿಕ್ಕದಾಗಿರೋದ್ರಿಂದ ದೊಡ್ಡ ಸೆಲೋ ಟೇಪ್ ಇರುತ್ತಲ್ಲ ಅದಿದ್ದರೆ ಒಂದೇ ಸಾರಿ ಹಚ್ಚಿದ್ರೆ ಸಾಕು. ಓಕೆ, I'm blind to the light from the sky. I'm dealing with things I can't write. And all of you know it's been no easy road. But I keep working harder, going harder just to prove something. Burning out, I can't do shit for weeks. Guess I proved nothing. Everybody wants my work for free. I know you have the money, things are looking different. I'm not putting up with you, not anymore. And I know you think you still can take advantage. And you always took my humbleness for granted. ಇವಾಗ ನೋಡಿ ಅಷ್ಟೊಂದು ಕೂದಲಿರಲಿಲ್ಲ, ಸೊ ತಳಗಡೆ ಇದೆಲ್ಲ ರಿಮೂವ್ ಆಯ್ತು. ಈಗ ಮೇಲ್ಗಡೆ ರಿಮೂವ್ ಮಾಡ್ತೀನಿ. ಮೇಲ್ಗಡೆ ಮಾಡುವಾಗ ಕೂಡ ಇದನ್ನು ಈ ಥರ ಡೌನ್ವರ್ಡ್ ಈ ಥರ ಎಲ್ಲ ಮಾಡಿಕೊಂಡು ನೋಡಿ ನಾನು ಐಬ್ರೋ ಪೆನ್ಸಿಲ್ ಹೆಲ್ಪಿಂದ ಶೇಪ್ನ ಕೊಟ್ಕೊಂಡಿದ್ದೀನಿ, ಸೊ ದಟ್ ನನಗೆ ಗೊತ್ತಾಗುತ್ತೆ ಯಾವ ಹೇರ್ನ ನಾನು ರಿಮೂವ್ ಮಾಡಬೇಕು ಅಂತ. ಇವಾಗ ಜಸ್ಟ್ ಎಕ್ಸ್ಟ್ರಾ ಏನಿದೆ ಅದಷ್ಟೇ ನಾನು ರಿಮೂವ್ ಮಾಡ್ತೀನಿ.
ನೀವೀಗ ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಇದಕ್ಕೂ ಡಿಫ್ರೆನ್ಸ್ ನೋಡ್ಬೋದು. But I keep working harder, going harder just to prove something. Burning out, I can't do shit for weeks. Guess I proved. ನೀವೀಗ ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನನಗೆ ಯೂಶ್ವಲಿ ಫ್ಯಾಟ್ ಐಬ್ರೋನೇ ಇಷ್ಟ. ಮೇಲ್ಗಡೆ ಒಂದು ಲೈನ್ ಮತ್ತು ಇನ್ನೊಂದು ಸ್ವಲ್ಪ ಟೇಪ್ ರಿಮೂವ್ ಮಾಡಿದ್ಮೇಲೆ ಇನ್ನೂ ಏನು ಎಕ್ಸ್ಟ್ರಾ ಅನ್ನಿಸ್ತು ನನಗೆ, ಅದನ್ನು ಕೂಡ ನಾನು ರಿಮೂವ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಇಲ್ಲೇ ಐಬ್ರೋ ಫಿಲ್ಲಿಂಗ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಥಿಕ್ ಐಬ್ರೋಸ್ ಇಷ್ಟ. ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ. ಇವಾಗ ಈ ಸೈಡ್ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ಈ ಥ್ರೆಡ್ನ ಇವಾಗ ಮತ್ತೆ ಚೇಂಜ್ ಮಾಡ್ತೀನಿ. ಇದನ್ನೇ ನಾನು ಯೂಸ್ ಮಾಡಲ್ಲ. It's so hard to open my eyes. I'm blind to the light from the sky. I'm dealing with things I can't write. And all of you know it's been no easy road. But I keep working harder, going harder just to prove something. Burning out, I can't do shit for weeks. Guess I proved nothing. Everybody wants my work for free. I know you have the money, things are looking different. I'm not putting up with you not anymore. ನಾ ಹೇಳೋದನ್ನೇ ಮರೆತೆ, ನೀವು ಸ್ಟಾರ್ಟಿಂಗ್ ಸ್ವಲ್ಪ ಪೌಡರ್ನ ಹಚ್ಚಿ ಅದರಿಂದ ನಿಮಗೆ ಈಸಿಯಾಗಿ ಹೇರ್ ಪುಲ್ ಮಾಡ್ಬೋದು. ನನ್ನ ಸ್ಕಿನ್ ಆಲ್ರೆಡಿ ತುಂಬ ಡ್ರೈ ಆಗಿರೋದ್ರಿಂದ ನನಗೆ ನಡೀತು. ಲೈಕ್ ನಂಗೆ ಪ್ರಾಕ್ಟೀಸ್ ಕೂಡ ಇದೆ ಅಲ್ವಾ, ಅದಕ್ಕೆ ಅಷ್ಟೊಂದು ಪೌಡ್ರ್ ಅವಶ್ಯಕತೆ ಅನ್ನಿಸ್ಲಿಲ್ಲ. ನೀವು ಮರಿಬೇಡಿ ಪೌಡ್ರ್ ಹಚ್ಕೊಳ್ಳೋದನ್ನ. ಸ್ವಲ್ಪ ಪೌಡರ್ ಹಚ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ. ಯೂಶ್ವಲಿ ಥ್ರೆಡ್ಡಲ್ಲಿ ಎಲ್ಲ ಕೂದಲು ಕೂಡ ನಾವು ರಿಮೂವ್ ಮಾಡೋದಕ್ಕೆ ಆಗಿರಲ್ಲ, ಬಿಕಾಸ್ ಅದು ಕಾಣ್ತಿರಲ್ಲ ಕೂಡ. ಸೊ ನಾವು ಈ ಥರ ಚಿಕ್ಕ ಮಿರರ್ನ ಯೂಸ್ ಮಾಡಿ, ಈ ಪ್ಲಕ್ಕರ್ನ ಯೂಸ್ ಮಾಡಿ ಅದೇನು ಎಕ್ಸ್ಟ್ರಾ ಹೇರ್ ಇದೆ ಅದನ್ನು ರಿಮೂವ್ ಮಾಡ್ತೀನಿ. ಸ್ವಲ್ಪ ಹತ್ರದಾಗಿ ಮಿರರ್ ಹಿಡಿದು ನೋಡಿದಾಗ ಗೊತ್ತಾಗುತ್ತೆ ಎಲ್ಲೆಲ್ಲ ಕೂದಲು ಬಿಟ್ಟಿದ್ದೀವಿ ಅಂತ. ಆ ಥರ ನೋಡಿಕೊಂಡು ಮತ್ತೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇವಾಗ.
ನೀವು ನೋಡ್ಬೋದು ನನ್ನ ಐಬ್ರೋ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನಾನಂತೂ ಹೊರಗಡೆ ಈ ಪಾರ್ಲರಲ್ಲಿ ಯಾವತ್ತೂ ಮಾಡಿಸಿಲ್ಲ, ಒಂದೇ ಒಂದು ಸಾರಿ ಮಾಡಿಸಿದ್ದಷ್ಟೇ. ಅದಾದ್ಮೇಲಿಂದ ನಾನೇ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಎಷ್ಟೋ ಇಯರ್ಸಿಂದ ನಾನೇ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮಗೆ ಯಾವ ಥರ ಅನ್ನಿಸ್ತಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಾಗಿದೆ ಅಲ್ವಾ? ಇದೇ ರೀತಿ ನೀವು ಕೂಡ ನಿಮಗೆ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಜಸ್ಟ್ ಎಕ್ಸ್ಟ್ರಾಸ್ ಅಷ್ಟೇ ರಿಮೂವ್ ಮಾಡೋದನ್ನ ಕಲ್ತ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದರೆ ನೀವು ಅಪ್ಪರ್ ಲಿಪ್ಸ್ ಮೇಲೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಒನ್ಸ್ ನಿಮಗೆ ಗ್ರಿಪ್ ಸಿಕ್ಕರೆ ನೀವು ಐಬ್ರೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಸ್ಟಿಗೆ ಜಸ್ಟ್ ಎಕ್ಸ್ಟ್ರಾಸ್ ಅಷ್ಟೇ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡಿ. ಅದಾದಮೇಲೆ ನಿಮಗೆ ಗೊತ್ತಾಗತ್ತೆ ಯಾವ ಥರ ಎಲ್ಲ ಶೇಪ್ ಕೊಡ್ಬೋದು ಅಂತ. ಅದಾದಮೇಲೆ ನೀವೇ ಮನೆಯಲ್ಲಿ ಪರ್ಫೆಕ್ಟ್ ಐಬ್ರೋ ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಅಂತ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮಗೆ ಮಾಡೋದಕ್ಕೆ ಕಷ್ಟ ಆಯಿತಾ ಅಥವಾ ಈಸಿಯಾಗಿ ಕಲ್ತ್ಕೊಂಡ್ರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ತುಂಬ ಖುಷಿ ಆಗುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ತಿಳ್ಕೊಳ್ಳೋದಕ್ಕೆ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಡೆಫಿನೆಟ್ಲಿ ಶೇರ್ ಮಾಡಿ. ಅವರು ಕೂಡ ಕಳೀಲಿ ಮತ್ತು ಪಾರ್ಲರ್ ಅಮೌಂಟ್ನ ಸ್ವಲ್ಪ ಉಳಿಸ್ಲಿ. ಓಕೆ, ಇದೇ ರೀತಿ ನಿಮಗೆ ಇನ್ನು ಯಾವುದೆಲ್ಲ ವಿಡಿಯೋಸ್ ಬೇಕು ಅಂತ ನನಗೆ ತಿಳಿಸ್ಕೊಡಿ. ಆ ವಿಡಿಯೋಸ್ ಕೂಡ ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಡೆಫಿನೆಟ್ಲಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸ್ಟೇ ಟ್ಯೂನ್. ಬಾಯ್ ಬಾಯ್.